ಇನ್ನು ನೀರೇ ಬಿಡೋ ಗತಿ ಇಲ್ಲ, ಆಗಲೇ ಬಂದು ಬಟ್ಟೆ ಒಗಿತಾ ಕೂತಿದೆಯಲ್ಲಕ್ಕ ನೀನು. ಅಯ್ಯೋ ಬಾರೆ ಪುಷ್ಪ, ಇನ್ನು ನೀರು ಬಿಡ್ಲಿ ಆಮೇಲೆ ಹೋಗ್ಯಾನ, ಇದೆಲ್ಲ ಕತೆ ಇಲ್ಲ. ನೀರು ಬಿಟ್ಮೇಲೆ ಹೊಗೆ ಕುತ್ಕೊಂಡ್ರೆ ಬಿಡ್ತಾರೆ ಹಳ್ಳಿ ಹೆಂಗಸರು. ನಾವು ನೀರು ಇಟ್ಕೋಬೇಕು, ನಾವು ಹಂಗೆ ಹಿಂಗೆ ನೀರಾಡ್ತವೆ, ನೀರು ಸಿಡಿತವೆ, ಬಿಂಗೆಗೆಲ್ಲ ನೀರು ಬರ್ತವೆ, ಅದು ಇದು ಅಂತ ಏನೇನೋ ಕತೆ ಹೊಡಿತಾರೆ. ಅದಕ್ಕೆ ಅವ್ರು ಬರೋಕ್ಕೆ ಮುಂಚೆನೇ ಒಗ್ದು ಇಟ್ಕೊಂಬಿಟ್ರೆ ನೀರು ಬತ್ತಿದಂಗೆ ಬಡ 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 ಅಂತ ಜಾಲಿಸಿ ಒಂದು ಕಡೆಗೆ ಇಟ್ಕೊಬಿಡ್ತೀನಿ. ಆಮೇಲೆ ಯಾರು ಏನೂ ಅನ್ನೋದಿಲ್ಲ. ಅದು ನಿಜನೇ, ಮನೆಗೆ ನೀರು ತುಂಬ್ಕೊಳ್ಳೋ ಹೊತ್ತಲ್ಲಿ ನೀನು ಬಂದಿಲ್ಲಿ ಬಟ್ಟೆ ಒಗ್ಯಾಕಾಯ್ತದ? ಹಾಂ, ಅದಕ್ಕೆ ನೋಡಮ್ಮ ಬೇಗ ಬೇಗ ಒಗ್ದಾಕ್ಬಿಡ್ತೀನಿ, ನೀರು ಬತ್ತಿದಂಗೆ ಜಾಲಿಸ್ಕೊಬಿಡ್ಬೋದು. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದಾಗಲೇ ತಿಂಡಿ ಏನು ಮಾಡಿದ್ದೆ? ಅಯ್ಯೋ ಎಲ್ಲಿ ಮನೆ ಕೆಲಸ ಮುಗಿಸ್ಬಿಟ್ಟು ಬತ್ತೀಯ? ಮನೇಲಿ 3 ಗಾಡಿ ಕೆಲಸ ಇರ್ತದೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನೆ ಇದ್ರು ಹುಡ್ತಾನೆ ಇರ್ತವೆ, ಕೆಲಸ ಮುಗಿಯೋದೇ ಇಲ್ಲ. ಅದಕ್ಕೆ ಅದನ್ನ ನೋಡ್ತಾ ಕೂತ್ಕೊಂಡ್ರೆ ಆಮೇಲೆ ಇಲ್ಲಿ ನೀರು ಬಂದು ನಿಂತೋದ್ರೆ ಏನು ಮಾಡೋದು? ಎಲ್ಲ ಹೆಂಗಸರು ಬಂದ್ಬಿಟ್ರೆ ಗಲಾಟೆಗೆ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಬೇಗ ಬೇಗ ಒಕ್ಕಂಬಿಡೋಣ ಅಂತ ಒಗಿತಾ ಇದ್ದೀನಿ. ಕೆರೆ ತಕ್ಕೆ ತಗೊಂಡು ಹೋಗ್ಬೋದಿತ್ತು. ಅಯ್ಯೋ ಬಿಸ್ತಲ್ಲಿ ಯಾರು ಹೋಯ್ತಾರೆ, ಒಬ್ಬಳೇ ಹೋಗಬೇಕು. ಜೊತೆಗೆ ಯಾರು ಇದ್ದರೆ ಮಾತಾಡ್ಕೊಂಡು ಹೋಗಿ ಮಾತಾಡ್ಕೊಂಡು ಒಕ್ಕೊಂಡು ಬರ್ಬೋದು, ಟೈಮ್ ಪಾಸ್ ಆದಂಗೆ ಆಗುತ್ತೆ. ಒಬ್ಬೊಬ್ಬರೇ ಹೋಗೋದು ಅಂದರೆ ಬೇಜಾರು ಕಣೆ, ಅದಕ್ಕೆ ಹೋಗಲಿಲ್ಲ. ಅದು ಸರಿನೇ ಕನಕ. ಒಕ್ಕೋ ಬೇಗ ಬೇಗ, ಇಷ್ಟೊತ್ತಿಗೆಲ್ಲ ನೀರು ಬಿಡಬೇಕಾಗಿತ್ತಲ್ಲ, ನೀರೇ ಬಿಟ್ಟಿಲ್ವಲ್ಲ ಅವನು. ಅಯ್ಯೋ ನಿಧಾನಕ್ಕೆ ಬಿಡ್ಲಿ, ಸುಮ್ಮನಿರೇ. ನಂದು ಇನ್ನೂ ಬಟ್ಟೆ ಒಗ್ದಾಗಿಲ್ಲ, ಇನ್ನೊಂದು ಸ್ವಲ್ಪ ಬಟ್ಟೆ ಅವೇ, ಎಲ್ಲನೂ ಒಗ್ದಾಕಬಿಡ್ತೀನಿ. ನೀನು ಬಟ್ಟೆ ಒಗೆಯೋವರೆಗೂ ನೀರು ಬಿಡೋದು ಬೇಡವಾ? ಅಯ್ಯೋ ತಾಯಿ ನಮ್ಮವ್ವ, ನೀರು ಬಿಟ್ಟಿಲ್ಲ ಅಂತಂದರೆ ಕೆಲಸಗಳೇ ಆಗೋದಿಲ್ಲ. ಈ ನೀರಿಗೆ ಕಾಯ್ಕೊಂಡು ಕೂತಿರೋದೇ ಆಗುತ್ತೆ ಸಂದುವೆ. ಆ ಪಕ್ಕದ ಬೀದಿಲಿ ನೀರು ಕರೆಕ್ಟಾಗಿ ಬಿಡ್ತಾನೆ, ಈ ಬೀದಿಗೆ ಸರಿಯಾಗಿ ನೀರು ಬಿಡೋದಿಲ್ಲ ಅವನು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇನ್ನೇನು ಮತ್ತೆ. ಲೇ ಪುಸಿ, ಇನ್ನೂ ನೀರು ಬಿಟ್ಟಿಲ್ವಾ? ಅವನಿಗೊಂಥರ ದೊಡ್ಡರೋಗ ಅನಿಸ್ತದೆ, ಸರಿಯಾಗಿ ನೀರೇ ಬಿಡೋದಿಲ್ಲ ನಮ್ಮ ಕಡೆಗೆ. ಬಂತಪ್ಪ ಈ ಮುತ್ಕಿ, ಕಿವಿ ಕೇಳಿಸ್ತಾ ಇದ್ರು ಬಂದು ಅದು ಇದು ಅಂತ ಮಾತಾಡ್ಸೋಕೆ ಬರುತ್ತೆ. ನಾವೊಂದು ಹೇಳಿದ್ರೆ ತಾನೊಂದು ತಿಳ್ಕೊಳುತ್ತೆ, ಸರಿಯಾಗಿ ಕಿವಿನೂ ಕೇಳಿಸೋದಿಲ್ಲ, ಸುಮ್ಮನೆನೂ ಇರೋದಿಲ್ಲ. ಅಲ್ಲಕನೇ ಪುಸಿ, ನಿನಗೆ ಆವಾಗಿಂದ ಕೇಳ್ತಾ ಇದ್ದೀನಿ ನೀರು ಬಿಟ್ಟಿಲ್ವ ಅಂತವ, ಕಿವಿ ಕೇಳಿಸಿದ್ರು ಕೇಳಿಸ್ತಾಳಂಗೆ ಸುಮ್ಮನೆ ನಿಂತಿದೆಯಲ್ಲ. ಅಮ್ಮ ಇಷ್ಟೊತ್ತಿಗೆ ನೀರು ಬಿಡಬೇಕಾಗಿತ್ತು, ನಿನ್ನ ನೀರು ಬಿಟ್ಟಿಲ್ಲ, ನೀನು ಸೊಸೆ ಕಳಿಸುತ್ತಾನೆ. ಲೇ ನನಗಲ್ಲಕನೇ ಸೊಕ್ಕು ನಿನಗೆ, ನನಗೆ ಸೊಕ್ಕು ಅಂತ ಇದೆಯಾ? ನಾನೇನಮ್ಮ ನೀನು ಕೇಳಬಾರ್ದು ಕೇಳಿದ್ದು. ನೀರು ಬಿಟ್ಟಿಲ್ವ ಇನ್ನೂ ಅಂತ ಕೇಳಿದ್ರೆ ಬಿಟ್ಟಿಲ್ಲ ಬಿಡ್ತಾನೆ, ಇನ್ನೊಂದು ಮತ್ತೊಂದು ಏನಾದರೂ ಹೇಳಬೇಕು, ಅದು ಬಿಟ್ಬಿಟ್ಟು ನಿನಗೆ ಸೊಕ್ಕು ಅಂತೀಯಾ? ಅಯ್ಯೋ ನಾನೊಂದು ಹೇಳಿದ್ರೆ ತಾನೊಂದು ಕೇಳಿಸುತ್ತೆ, ತಡಿ ಹತ್ರಕ್ಕೆ ಕೂಗಿ ಹೇಳ್ತೀನಿ. ಅಮ್ಮ ಸೊಕ್ಕು ಅಂತಲ್ಲ, ನೀನು ಸೊಸೆ ಕಳಿಸುವೋ, ನೀರಾ ಬಿಡ್ತಾನೆ ಇನ್ನೂ ಬಿಟ್ಟಿಲ್ಲ ಅಂದೆ. ಹೌದಾ, ನಾನು ಅದೇ ಅನ್ಕೊಂಡೆ, ನಮ್ಮ ಪುಸಿ ಯಾಕೆ ನನಗೆ ಈ ಥರ ಅಂತಾಳೆ ಸೊಕ್ಕು ಅಂತವ ಅಂತ. ನನ್ನ ಸೊಸೆಯ ಮೂದೇವಿ, ಅದಕ್ಕೆ ಏನು ಗೊತ್ತಾಗೋದಿಲ್ಲ. ನೀರು ಇಟ್ಕೊಬ ಅಂತ ಕಳಿಸಿದ್ರೆ ಗಂಟೆ ಇಲ್ಲೇ ನಿಂತಿರುತ್ತೆ ಮಾತಾಡ್ಕೊಂಡು. ಅಲ್ಲಿ ನೀರು ತುಂಬೋದು ಬೇಡವಾ? ಇಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ, ಅದಕ್ಕೆ ನಾನೇ ಬಂದಿದ್ದೀನಿ. ಸರಿ ಕಣಮ್ಮ, ಆಯ್ತು. ಇರು ನಾನು ಬಿಂದಿಗೆ ಎಲ್ಲ ತಗೋಬತ್ತೀನಿ, ಇಲ್ಲೇ ತಂದಿಟ್ಕೊಂಡ್ರೆ ನಿಂದಾದ್ಮೇಲೆ ನಾನು ಇಟ್ಕೊಬಿಡ್ತೀನಿ. ಆಯ್ತಾಯ್ತು, ಹೋಗು ತಗೊಬರೋಗು. ಅಯ್ಯಪ್ಪ ದೇವ್ರೆ, ಈ ಮುತ್ತಿಗೆ ಹತ್ರ ಕಿರ್ಚ್ಕೊಂಡು ಗಂಟ್ಲೆಲ್ಲ ಒಣಗೋಯ್ತು. ಏನು ಹೇಳಿದ್ರೆ ನೋಡು, ನೀನು ಸೊಸೆ ಕಳಿಸು ಅಂತಂದರೆ ನನಗೆ ಸೊಕ್ಕು ಅಂತೀಯಾ ಅಂತ ಜಗಳಕ್ಕೆ ಬಂದೈತೆ. ಹಿಂಗೆ ಅದಕ್ಕೆ ನಾನು ಮಾತಾಡೋದೇ ಬೇಡ ಅಂತ ಅನ್ಕೊಂಡಿದ್ದು, ಆದರೂ ಬಿಡೋಕ್ಕಲ್ವಲ್ಲ. ಅಯ್ಯೋ ಹೋಗ್ಲಿ ಬಿಡೇ ತೆಗಿ, ಏನು ಮಾಡೋಕ್ಕಾಯ್ತದೆ, ವಯಸ್ಸಾಗೈತೆ, ಏನು ಮಾಡೋಕ್ಕಾಗೋದಿಲ್ಲ. ಓ ಪುಸಿ ಇಲ್ಲೇ ನಿಂತವಳೆ, ತಡಿ ಅವಳು ಗಂಡನ ಬಗ್ಗೆ ಹೇಳೋಣ ಬೇಡವಾ? ಹೇಳದೇ ಇದ್ದರೆ ನಾನೇ ಗೊತ್ತಿದ್ದು ವಿಷಯ ಮುಚ್ಚಿಟ್ಟಂಗೆ ಆಗುತ್ತೆ. ನನಗೇನು ಗೊತ್ತು ಅದನ್ನು ಹೇಳಿದ್ರೆ ಮುಂದೆ ಅವಳು ಏನಾದರೂ ಅವಳು ಸಂಸಾರ ಸರಿ ಮಾಡ್ಕೋಬೋದೋ ಏನೋ. ತಡಿ ಹೇಳೇ ಬಿಡೋಣ. ಏನು ಪುಸಿ ನೀರು ಹಿಡಿಯಕ್ಕೆ ಬಂದ? ಇನ್ನೂ ನೀರು ಬಿಟ್ಟಿಲ್ವ ನಿಮ್ಮ ಕಡೆಗೆ? ಅಯ್ಯೋ ನಿಮ್ಮ ಕಡೆ ಬಿದ್ದಿಗೆ ಬಿಡ್ತಾನಲ್ಲ, ಹಂಗೆ ನೀರೇ ಬಿಡೋದಿಲ್ಲ ಕನಕ ನಮ್ಮ ಕಡೆಗೆ. ನೀರು ಇವತ್ತು ಬಿಟ್ರೆ ಇನ್ನು ಯಾವ್ದು ಬಿಡ್ತಾನೋ ಅವನಿಗೆ ಗೊತ್ತಿಲ್ಲ. ಇಷ್ಟು ದಿನಕ್ಕೊಂದ್ಸರಿ ಬಿಡ್ತೀನಿ ಅಂತಲೂ ಹೇಳೋದಿಲ್ಲ. ಏನು ಮನೇಲಿ ತರಕಾರಿ ಗಿರ್ಕಾರಿ ಎಲ್ಲ ಜೋರಾಗಿ ಬಂದಿರಬೇಕು. ನೆನ್ನೆ ಚಂದ್ರಣ್ಣ ಮಾರ್ಕೆಟಿಂದ ಸುಮಾರು ತರಕಾರಿ ತಂದಿರ್ಬೇಕಲ್ವೇನೆ ಪುಸಿ? ಏನೋ ತರಕಾರಿಯಾ? ನಮ್ಮ ಮನೆಯರ? ಅಯ್ಯೋ ದೇವ್ರೆ, ಮನೆಗೆ ಒಂದು ತರಕಾರಿ ತರೋದಿಲ್ಲ ಕನಕ, ಎಲ್ಲನೂ ನಾನೇ ತರಬೇಕು. ಹೌದಾ, ನೆನ್ನೆ ದಿನ ಮಾರ್ಕೆಟಿಗೆ ಬಂದಿತ್ತಲ್ಲ ಚಂದ್ರಣ್ಣ? ಇಲ್ವಲ್ಲ, ನೆನೆ ಏನೋ ಅರ್ಜೆಂಟ್ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಅವ್ರ ಸ್ನೇಹಿತರು ಯಾರೋ ಫೋನ್ ಮಾಡಿದ್ರು ಅಂತ ಅರ್ಜೆಂಟಲ್ಲಿ ಹೋದ್ರಪ್ಪ. ನಿನ್ನೆ ದಿನ ಸಂಜೆ 6:30 7 ಗಂಟೆ ಆಗಿತ್ತು ಅವ್ರ ಮನೆಗೆ ಬಂದಾಗ. ಪುಸಿ ಈಗ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ, ಯಾವುದಕ್ಕೂ ನಿನ್ನ ಗಂಡನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡಿರೋ, ಅವನ ಮೇಲೆ ಒಂದು ಕಣ್ಣು ಯಾವಾಗಲೂ ಇಟ್ಟಿರೋ ನೀನು. ಹಂಗಂದ್ರೆ ಏನರ್ಥ ಅಕ್ಕ? ನನ್ನ ಗಂಡನ ಮೇಲೆ ಒಂದು ಕಣ್ಣಿಟ್ಟಿರು ಅಂತಂದರೆ ನನ್ನ ಗಂಡ ಏನಾದ್ರು ನನಗೆ ಮೋಸ ಮಾಡ್ತಿದ್ದಾನಾ? ನೀವು ಸರಿಯಾಗಿ ಹೇಳಿದ್ರಿ ಬಿಡಿ. ಕಂಡಿದ್ದಕ್ಕೆ ಕಣವ ಹೇಳ್ತಾ ಇರೋದು, ಕಾಣದೆ ಯಾರು ಮಾತಾಡ್ತಾ ಇಲ್ಲ, ಎಲ್ಲ ಗೊತ್ತಿದ್ದು ನೋಡಿದ್ದಕ್ಕೆ ನಿನಗೆ ಹೇಳ್ತಾ ಇರೋದು. ಏನಕ್ಕ ಗೊತ್ತು ನಿಮಗೆ? ಏನು ಗೊತ್ತು ಅಂತ? ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬೇರೆ ಯಾರು ಏನು ಹೇಳಿದ್ರು ನಾನು ಕೇಳೋದಿಲ್ಲ, ನನ್ನ ಗಂಡ ಏನು ಅಂತ ನನಗೆ ಗೊತ್ತು. ನೋಡು ಪುಸಿ, ನೀನು ಕೋಪ ಮಾಡ್ಕೊಂಡು ಮಾತಾಡೋ ಅಂತ ನಾನು ಏನು ಮಾಡಿಲ್ಲ. ನಿನ್ನ ಗಂಡನ ನೆನ್ನೆ ಯಾವುದೋ ಹೆಣ್ಮಗಳ ಜೊತೆ ಮಾರ್ಕೆಟಲ್ಲಿ ನೋಡಿದೆ, ಅದಕ್ಕೆ ನಾನು ನಿನಗೆ ಹೇಳ್ತಾ ಇರೋದು ಅಷ್ಟೇ. ಮಾರ್ಕೆಟ್ ಅಂದಮೇಲೆ 100 ಜನ ಬರ್ತಾರೆ, 100 ಜನ ಹೋಯ್ತಾರೆ, ಏನಾದ್ರು ಸಿಕ್ಕಿ ಮಾತಾಡಿರ್ಬೋದು. ಅದಕ್ಕೇನೆ ಅನುಮಾನ ಪಟ್ಬಿಟ್ಟು ನನ್ನ ಗಂಡ ಸರಿ ಇಲ್ಲ ಅನ್ನೋ ಥರ ಮಾತಾಡ್ಬಿಟ್ರಿ ನೀವು. ನೋಡು, ನಾನು ನೋಡಿದ್ದನ್ನೇ ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು ನಿಜ. ನಿನ್ನ ಗಂಡಂಗೂ ಆ ಅಮ್ಮಂಗೂ ಏನೋ ಸಂಬಂಧ ಐತೆ ಇರೋದಕ್ಕೆ ನಾನು ಅವ್ರನ್ನ ಕೇಳಿದ್ದಕ್ಕೆ ಮದುವೆ ಆಗಿ 3 ವರ್ಷ ಆಗಿದೆ ಅಂತ ಆ ಅಮ್ಮ ಅಂತ ಅಂದ್ಲು. ಸುಮ್ಮನೆ ಹೇಳ್ಬಿಡ್ತಾರ ಮದುವೆ ಆಗಿದೆ ಅಂತ? ನೋಡಕ್ಕ ತುಂಬ ಜಾಸ್ತಿ ಮಾತಾಡ್ತಾ ಇದೀಯಾ.
ಏನು ನನ್ನ ಗಂಡನೇ ಅಂತ ಕೇಳ್ದ ನೀನು? ಹೆಸರು ಹಿಡ್ದು ಹೇಳ್ದ ಇಂಥವ್ರ ನಿನ್ನ ಗಂಡ ಅಂತ ಕೇಳ್ದ ನೀನು? ನೋಡವ ಪುಷ್ಪ, ನಾನು ಇರೋದನ್ನೇ ಹೇಳ್ತಿರೋದು. ಅವಳು ಬಂದಿದ್ದು ನಿನ್ನ ಗಂಡನ ಜೊತೆನಲ್ಲೇ. ಮದುವೆ ಆಗಿ 3 ವರ್ಷ ಆಗಿದೆ ಅಂತಲೇ ಹೇಳಿದ್ದವಳು. ನನ್ನ ಗಂಡನ ಹೆಸರು ಹೇಳಿದ್ಲ ಇಂಥವ್ರು ನನ್ನ ಗಂಡ ಅಂತ ಹೇಳಿದ್ಲ? ಇಲ್ಲ ನೀನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನನ್ನ ಗಂಡ ಅವಳ ಜೊತೆ ಇದ್ನ? ಏನು ಹೇಳು? ಇಲ್ಲಮ್ಮ ತಾಯಿ, ನಿನ್ನ ಗಂಡ ಬೇರೆ ಕಡೆ ಹೋದ್ಮೇಲೆ ಅವಳು ಒಬ್ಬಳೇ ಇದ್ದಾಗ ನಾನು ಹೋಗಿ ಕೇಳಿದ್ದು. ಅವಳು ನಾನು ನಮ್ಮ ಯಜಮಾನರು ಬಂದಿದ್ದೀವಿ ಅಂತ ಅಂದ್ಲು. ಆಮೇಲೆ ನಿನ್ನ ಗಂಡನ ಫಸ್ಟು ಕೈ ದುಡ್ಡು ಕೊಟ್ಬಿಟ್ಟು ತರಕಾರಿ ತಗೊಳಕ್ಕೆ ಹೇಳ್ಬಿಟ್ಟೆ ಹೋಗಿದ್ದು. ಆಮೇಲೆ ನಾನು ಕೇಳಿದಕ್ಕೆ ಎಷ್ಟು ವರ್ಷ ಮದುವೆ ಆಗಿ ಅಂತ ಅಂದಿದ್ದು 3 ವರ್ಷ ಆಗಿದೆ ಮದುವೆ ಆಗಿ ಅಂತ ಹೇಳಿದವಳು. ಅಲ್ಲ ಕನಕ, ಇದರಲ್ಲೇ ಗೊತ್ತಾಗೋದಿಲ್ವಾ? ಮಾರ್ಕೆಟಲ್ಲಿ ಯಾರ್ದೋ ದುಡ್ಡು ಕಾಸು ವ್ಯವಹಾರ ಏನಾದರೂ ಇತ್ತೋ ಏನೋ ಕೊಟ್ಟಿದ್ದಾರೋ ಏನೋ ಅದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನೀನು ನನ್ನ ಗಂಡನ ಹೆಸರು ಕೇಳಿಲ್ಲ, ಏನೂ ಇಲ್ಲ, ಸುಮ್ಮನೆ ಅವಳು ನನ್ನ ಗಂಡನ ಜೊತೆ ಬಂದೀನಿ ಅಂತ ಅಂದ್ಲು. ಅವಳು ಯಾರ ಜೊತೆ ಬಂದಿದ್ಲು? ಅವಳ ಗಂಡ ಬೇರೆ ಯಾರೋ ಇರ್ಬೋದು, ಬಂದಿರ್ಬೋದು ಅವನು ಮಾರ್ಕೆಟ್ಗೆ. ನೀನೆಲ್ಲನೂ ತಿಳ್ಕೊಳ್ದೆ ಹಿಂಗೆ ಅರ್ಧಂಬರ್ಧ ತಿಳ್ಕೊಂಬಂದ್ಬಿಟ್ಟು ನನಗೂ ನನ್ನ ಗಂಡಗೂ ತಂದಿಕ್ತಿದೆಯಲ್ಲ, ನಿನ್ನಂಥರು ಇರಬೇಕು ಕಣವ, ಇರಬೇಕು. ನೋಡು ಪುಷ್ಪ, ಸಾಕು. ನಾನು ನಿನ್ಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಬಂದೆ. ಇಷ್ಟು ಹೇಳಿದ್ರು ನೀನು ಅರ್ಥ ಮಾಡ್ಕೊತಿಲ್ಲ ಅಂತಂದರೆ ಮುಂದೆ ನಾನು ಏನು ಹೇಳೋಕ್ಕಾಗೋದಿಲ್ಲ. ನೀನುಂಟು, ನಿನ್ನ ಗಂಡ ಉಂಟು, ನಿನ್ನ ಸಂಸಾರ ಉಂಟು. ನಾಳೆ ಗೊತ್ತಿದ್ದು ನೀನು ಹೇಳಿಲ್ವಲ್ಲಕ್ಕ ಅಂತ ನನಗೆ ಕೇಳಕ್ಕೆ ಬರಬೇಡ. ನಾನು ನೋಡಿದ್ದನ್ನೇ ನಿನ್ಗೆ ಹೇಳ್ತಿರೋದು. ಅಷ್ಟು ಮೀರಿ ಏನಾದರೂ ಬೇಕು ಅಂತಂದರೆ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳ್ತೀನಿ, ಆ ಊರಿಗೆ ಹೋಗಿ ವಿಚಾರಿಸು. ಆಗ ನಿನಗೆ ನಿಜ ಗೊತ್ತಾಗುತ್ತೆ. ಬೇಡಕ್ಕ, ನನ್ನ ಗಂಡದ ಮೇಲೆ ನನಗೆ ನಂಬಿಕೆ ಐತೆ. ನಾನು ಯಾವ ಊರಿಗೂ ಹೋಗೋದಿಲ್ಲ, ನಾನು ಯಾರನ್ನು ವಿಚಾರಿಸೋದು ಇಲ್ಲ. ಇದು ನನ್ನ ಹತ್ರನೇ ಆಯಿತು. ಇನ್ನು ಯಾರ ಹತ್ರನೂ ಈ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡ, ಯಾರ ಹತ್ರನೂ ಈ ವಿಚಾರ ಹೇಳಬೇಡ. ನೀನೇನು ತಿಳ್ಕೊಂಡಿದೆಯೋ ಅದೆಲ್ಲ ಸುಳ್ಳು. ಮುಂದೆ ಗೊತ್ತಾಗುತ್ತೆ. ನಾನು ತಿಳ್ಕೊಂಡಿರೋದು ಸುಳ್ಳ, ನೀನು ತಿಳ್ಕೊಂಡಿರೋದು ಸುಳ್ಳ ಅಂತವ. ಇವತ್ತು ಹಾರಾಡ್ತಿದೆಯಲ್ವಾ, ಹಾರಾಡು. ನಾಳೆ ಗೊತ್ತಾಗುತ್ತೆ ನಿನಗೆಲ್ಲನೂ. ಆಗ ಸತ್ಯ ಗೊತ್ತಾದ್ಮೇಲೆ ಆಗ ನೀನೇ ಗೋಳಾಡ್ತೀಯ. ಆಯ್ತು, ಅದೇನು ಸತ್ಯ ಅಂತ ಗೊತ್ತಾಗೋ ಕಾಲಕ್ಕೆ ಗೊತ್ತಾಗಲಿ. ಈಗಂತೂ ನನ್ನ ಗಂಡನ ಮೇಲೆ ನಾನು ಯಾವುದೇ ಕಾರಣಕ್ಕೂ ಅನುಮಾನ ಪಡೋದಿಲ್ಲ. ಇನ್ನೊಂದು ದಿನ ನನ್ನ ಹತ್ರ ಈ ವಿಚಾರವಾಗಿ ಮಾತಾಡೋಕ್ಕೆ ಬರಲೂ ಬೇಡ. ಸರಿ ಬಿಡಮ್ಮ ತಾಯಿ, ನನಗೆ ಗೊತ್ತಿರೋ ವಿಚಾರ ನಿನ್ನ ಹತ್ರ ಹೇಳಬೇಕಾಗಿತ್ತು, ಹೇಳಿದ್ದಾಯ್ತಲ್ಲ, ಮರ್ಯಾದೆ ಸಿಕ್ತಲ್ವಾ? ಇದಕ್ಕೆ ಮೇಲೆ ನಾನು ನಿನ್ನ ಹತ್ರ ಇನ್ನೊಂದು ಸರಿ ಈ ವಿಚಾರದ ಬಗ್ಗೆ ಮಾತಾಡಿದ್ರೆ ನನಗೆ ಕೆರ ತಗೊಂಡು ಹೊಡಿ. ಇದೇ ಕೊನೆ, ನಾನು ಇನ್ಯಾವತ್ತೂ ಮಾತಾಡಲ್ಲ. ಯಾಕೆ ಪುಷ್ಪ, ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ನೀನು ಯೋಚನೆ ಮಾಡ್ಬೇಕು ತಾನೆ, ಏನಕ್ಕೆ ಆ ಥರ ಮಾತಾಡ್ತಾರೆ? ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ? ನೀನೇ ಹೇಳು. ನೀನು ಹಾಗೆ ಮಾತಾಡ್ತೀಯಲ್ಲಕ್ಕ. ಹಿಂಗೆ ಚೆನ್ನಾಗಿರೋದು ನೋಡಿ ಕೆಡ್ಸರೇ ಜಾಸ್ತಿ ಜನ. ಹೋಗಲಿ ಬಿಡು, ಏನು ಮಾಡೋಕ್ಕಾಗೋದಿಲ್ಲ. ಏನಾಗುತ್ತೋ ಅದೇ ಆಗುತ್ತೆ. ನೀನೇ ಹೇಳಕ್ಕ, ಗಂಡಿರ ಬಗ್ಗೆ ಹೆಂಡ್ತಿರಿಗೆ ಗೊತ್ತಿಲ್ಲದೆ ಇನ್ಯಾರು ಗೊತ್ತಿರುತ್ತೆ? ನಮ್ಮಷ್ಟು ನಮ್ಮ ಗಂಡಿರ ಬಗ್ಗೆ ತಿಳ್ಕೊಂಡಿರೋರು ಬೇರೆ ಯಾರೂ ಇರಲ್ಲ. ಆ ಥರ ಇದ್ದಿದ್ರೆ ನನ್ನ ಗಂಡ ಹೆಂಗಿರ್ತಿದ್ದ ಏನು ಎತ್ತ ಅಂತ ನನಗೆ ಗೊತ್ತಿಲ್ವಾ? ನನ್ನ ಜೊತೆ ಮೊದಲು ಹೇಗಿದ್ರು ಈಗಲೂ ಅದೇ ಥರ ಇದ್ದಾರೆ. ನನ್ನ ಮೊದಲು ಯಾವ ಥರ ಮಾತಾಡಿಸ್ತಿದ್ರು, ಎಷ್ಟು ಪ್ರೀತಿ ತೋರಿಸಿದ್ರು, ಈಗಲೂ ಅದೇ ಥರ ಇದ್ದಾರೆ. ಅವರೇನು ಬದಲಾಗಿಲ್ಲ ಅಕ್ಕ. ಹಾಗಲ್ಲ ಪುಷ್ಪ, ಈಗ ನಾವು ಮನೇಲೇ ಇರ್ತೀವಿ, ಊರಲ್ಲೇ ಇರ್ತೀವಿ. ನಾವು ಹೊರಗಡೆ ಹೋಗಿ ಹೊರಗಡೆ ಪ್ರಪಂಚದಲ್ಲಿ ನಮ್ಮ ಗಂಡಿರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಎಂತು ಎಲ್ಲ ನಮ್ಗೆ ಗೊತ್ತಿರಲ್ಲ. ಅವಳು ಏನೋ ನೋಡಿದಾಳೆ, ಏನೋ ಹೇಳ್ತಿದ್ದಾಳೆ ಅಂತಂದರೆ ನೀನು ಅವಳ ಮಾತಿಗೆ ಬೆಲೆ ಕೊಡ್ಬೋದಿತ್ತೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಯಾರಿಗೆ ಗೊತ್ತು ಹೇಳು? ನೋಡಕ್ಕ, ಹಿಂಗೆ ಹೇಳೋರ ಮಾತು ಕೇಳೋರ ಮಾತೆಲ್ಲ ಕೇಳಿಕೊಂಡು ಮನೇಲಿ ಹೋಗಿ ಮಾತಾಡೋಕೆ ಹೋದರೆ ಸಂಸಾರಗಳು ಹಾಳಾಗೋಯ್ತವೆ. ಇವ್ರು ಹೇಳಿದ್ದೆಲ್ಲ ತೊಗೊಂಡೋಗಿ ನನ್ನ ಗಂಡನ ಹತ್ರ ಕೇಳೋದು, ನನ್ನ ಗಂಡ ಏನು ಹೇಳ್ತಾನೆ ಹೇಳು? ನಿನಗೆ ಅಷ್ಟು ಅನುಮಾನ ನನ್ನ ಮೇಲೆ, ನೀನು ಈ ಥರ ಎಲ್ಲ ಮಾತಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸಿಟ್ಟು ಮಾಡ್ಕೋತಾರೆ. ಈಗ ನಾವು ಚೆನ್ನಾಗಿದ್ದೀವಿ, ನಾವು ಹೀಗೆ ಇರಬೇಕು ಅಂತ ಅಂದರೆ ನಾವು ಹೀಗೆ ಇರಬೇಕು. ಬೇರೆ ಯಾರು ಏನೇ ಹೇಳಿಕೊಟ್ರು, ಏನು ಚಾಡಿ ಹೇಳಿದ್ರು ನಾವು ಅವ್ರ ವಿಚಾರಕ್ಕೆ, ಅವ್ರ ವಿಷಯಕ್ಕೆ ಕಿವಿ ಕೊಡಬಾರ್ದು ಅಷ್ಟೇ. ಯಾರು ಏನೇ ಹೇಳಲಿ, ನನ್ನ ಗಂಡನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅವ್ರು ಯಾವತ್ತೂ ನನಗೆ ಮೋಸ ಮಾಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಅವ್ರ ಬಗ್ಗೆ ಅನುಮಾನ ಪಡಲ್ಲ.